ರಾಜ. ಹೌದು. ಯಾರ ಕೈ ಅಡಿಗೆ ಅತಿ ರುಚಿ ಆಗ್ತದ ನೋಡಾವಿದ್ರು ಅಡಿಗೆ ಮಾಡ್ರಿ ಅಂದ ಕೂಡಲೇ ಎಲ್ಲರೂ ತಮಗೆ ಅನುಕೂಲ ಆದಂಗೆ ಅತಿ ರುಚಿಯಾದ ಅಡಿಗೆ ಮಾಡಿ ತಂದು ಕೊಟ್ಟರು. ದಂಡಿ ಪಾಳಿ ಸೀತಾಗ ಬರ್ತಲ್ಲ. ಅಕ್ಕಿನೂ 3 ಮಂದಿ ಸತ್ಯಾರ ಮಾಡ್ದಂಗೆ ಇಕ್ಕಿನೂ ತನಗೆ ತಿಳಿದಂಗೆ ಅತಿ ಉತ್ತಮವಾದ ಅಡಿಗೆ ಮಾಡಿ ಎಲ್ಲ ತೊಗೊಂಡು ತಂದು ದಶರಥ ರಾಜನ ಮುಂದೆ ತಾಟ ಇಟ್ಟಳು ಮಾವನ ಮುಂದ. ಗಡಬಡಿಯಾಗಿ ಎಲ್ಲ ನೀಡ್ಕೊಂಡು ಬರುದ್ರ ಮುಂದೆ ಒಂದು ಕಡ್ಡಿ ಬಿದ್ದಿತ್ತ ಅಗಲಿನೊಳಗೆ. ಅದ್ರಾಗ ಆ ತಾಟಿನೊಳಗೆ ಏನು ಕಂಡು ಹಿಡಿಯವ್ರತ್ತಿ ನಾವು. ತಾಟಿನೊಳಗೆ ಕಡ್ಡಿ ಬಿದ್ದಿತ್ತು. ತಾಟ ದಶರಥ ರಾಜನ ಮುಂದೆ ಇಟ್ಟು ಹಿಂದೆ ಸರಟಿಗೆ ಆ ಕಡ್ಡಿ ಕಾಣಿಸ್ತು. ಸೀತಾದೇವಿ ಹಿಂಗೆ ತಿಳ್ಕೊಂಡ್ರು. ಹೆಂಗ ಮಾವನ ಮುಂದೆ ತಾಟ್ ಹಚ್ಚಿದ ತಾಟಿನೊಳಗೆ ನನ್ನ ಕೈ ಹಾಕಿ ಆ ಕಡ್ಡಿ ತೆಗಿತೀನಂದ್ರ ಯೋಗ್ಯ ಅಲ್ಲ. ಅಲ್ಲದು ಇದು ಯೋಗ್ಯ ಅಲ್ಲ. ಅಲ್ಲ. ಇನ್ನು ಹೆಂಗೆ ಮಾಡ್ಲತ್ತೇಳಿ ದಶರಥ ರಾಜ ಇದೆಲ್ಲ ನೋಡ್ತಿದ್ದವ. ನೋಡ್ತೇನೆ. ಕಡ್ಡಿ ಬಿದ್ದುದು ನೋಡ್ಯಾನ. ಸೀತಾನ ಮನಸ್ಸಿನೊಳಗೆ ಉದ್ರೇಕಾಗುದು ನೋಡ್ತಾನ. ಅವರಲ್ಲಿ ಜ್ಞಾನ ಅಂತದಿತ್ತು. ಹಿಂದೆ ಸರದ ನಿಂತು ಸೀತಾ ಕಣ್ಣು ಕಿಸಿದ್ರ ಆ ಕಡ್ಡಿ ಸುಟ್ಟು ಭಸ್ಮಾಗಿ ಹೋಯ್ತು ತಾಟಿನೊಳಗಿಂದು. ನೋಡ್ರಿ ಎಂತ ಸಸಿ ಇದ್ದಿರ್ಬೇಕ್ರಿ. ಹಿಂದೆ ಸರದ ಕೈ ಹಾಕಿಲ್ಲ ಅಗಲಿನೊಳಗ. ಕಣ್ಣು ಕಿಸದು ನೋಡಿದ್ರ ಕಡ್ಡಿ ಸುಟ್ಟೋಯ್ತು. ಇದನ್ನೆಲ್ಲ ದಶರಥ ರಾಜ ಕಣ್ಣಾರೆ ನೋಡಿ ಸೊಸಿ ಬಾ ಮುಂದೆ ಸೀತಾದೇವಿಗೆ ಹೇಳ್ತಾನ ಅಡಿಗೆ ಅತಿ ಉತ್ತಮನಿಂದ ಆಗ್ಯದ ಬಿಟ್ಟದ ಅದು ಒತ್ತಟೆ ಇರ್ಲಿ ಅಂದವ. ನೀ ಇಂಥ ಶಕ್ತಿ ಅದ ನಿನ್ನಲ್ಲಿ. ನೀ ಉಗ್ರಗಣ್ಣ ಸಿಟ್ಟಿನ ಕಣ್ಣು ತೆರೆದು ನೋಡಿದ್ರೆ ಅಗಲೊಳಗಿರ್ತಕ್ಕಂಥ ಕಡ್ಡಿ ಸುಟ್ಟು ಹೋಗ್ಯದ. ನಿರ್ಜೀವಿ ಕಡ್ಡಿ. ಇಂಥ ಕೋಪದ ಕಣ್ಣು ಇನ್ನೊಬ್ಬರ ಮೇಲೆ, ಇಂಥ ಸಿಟ್ಟಿನ ಕಣ್ಣು ಇನ್ನೊಬ್ಬರ ಮೇಲೆ ತೆರೆದ್ರೆ ಇನ್ನೊಬ್ಬರು ಸಹಿತ ಸುಟ್ಟು ಹೋಗ್ತಾರ. ನಿನಗೊಂದು ಮಾವನ ಆಜ್ಞೆ ಅದ ತಿಳ್ಕೊ ಅಂದವ. ಏನಂದ? ನಿನಗೆ ಯಾವಾಗ ಸಿಟ್ಟು ಬರ್ತದ ಈ ಕಡ್ಡಿಗೆ ನೋಡಿ ಕಣ್ಣು ಕಿಸಿ ಮತ್ತೊಬ್ಬರ ಮೇಲೆ ನೋಡಿ ಕಣ್ಣು ಕಿಸಿದ್ರಿ ಅಂದ್ರೆ ಸುಟ್ಟು ಹೋಗ್ತಾರ, ಭಸ್ಮ ಆಗ್ತದ. ಅದರ ಸಲುವಾಗಿ ಸೀತಾಗ ಯಾವಾಗ ಸಿಟ್ಟು ಬರ್ತದಲ್ಲ ಅವಾಗ ಆ ಕಡ್ಡಿ ನೋಡ್ತಿದ್ದಳು. ರಾವಣ ಸನಿ ಬಂದಂದ್ರೆ ಸಿಟ್ಟು ಬರ್ತಿದ್ದಕ್ಕಿಗೆ ಆ ಕಡ್ಡಿಗೆ ನೋಡ್ತಿದ್ದಳು. ಕಣ್ಣು ತೆರೆದ್ರೆ ಸುಟ್ಟು ಹೋಗ್ತಾನಂತೆ. ಇದು ನಿಮ್ಮ ಮಾತಿನ ಉತ್ತರ. ಅರ್ಜುನ್ಗತ್ತು ರೊಟ್ಟಿ ಸುಡಲಯ್ಯ ಒಲ್ಯಾಗ. ಇದು ನಿಮ್ಮ ಮಾತಿನ ಉತ್ತರ. ಹೌದು. ನೀವು ಹ್ಯಾಂಗ ಕೇಳಿರಲ್ಲ ಅದರಂತೆನೆ ನಾವೊಂದು ಕೇಳಿದ್ದು ನಿಮ್ಗ. ಏನಂತ? ನೀವು 33 ಕೋಟಿ ದೇವತೆಗಳೆಲ್ಲ ರಾವಣನ ಪ್ಯಾಟುಣಿಗೆ ಆಗಿರಿ. ಎಷ್ಟು ದಿನ ಇದ್ರಿ ಅಂದ ಕೂಡಲೇ ಒಂದು ಆ ರಾವಣನ ಪುರಾಣದೊಳಗಿಂದ ಒಂದು ಮಾತು ಹೇಳಿದ್ರಿ ಇವರು. ಯಾವ್ರು ಅಂದ್ರು ಬರೋಬರಿ ಬ್ಯಾಟುಣಿಗೆ ಎಟ್ಟು ಇರ್ತಾವ್ರಿ ಏರ್ಲಕ್ಕಂದ್ರ ಅವ್ರು 9 ಪ್ಯಾಟುಣಿಗೆ ಅದಾವ. 9 ಪ್ಯಾಟುಣಿಗೆ ಒಳಗೆ ಒಬ್ಬೊಬ್ಬ ಒಂದೊಂದು ಗ್ರಹ ನವಗ್ರಹಗಳಿಗೆ ಪ್ಯಾಟುಣಿಗೆ ಮಾಡಿ ತುಳಿದಾರ, ದೇವತೆಗಳಿಗೆ ತುಳಿದಿಲ್ಲ. ಹೌದು ಹೌದು. ದೇವತೆಗಳಿಗೆ ತುಳಿದದ್ದು ಕೊಟ್ಟಾರ ಮಾಸ್ತರ, ನವಗ್ರಹಗಳಿಗೆ ತುಳಿದದ್ದು ಕೊಟ್ಟಾರ. ರಾವಣ ಗ್ರಂಥದೊಳಗ ನವಗ್ರಹಗಳಿಗೆ ತುಳಿದದ್ದು ಕೊಟ್ಟಾರ. ವಚನ ರೂಪ ರಾಮಾಯಣ ಕಾಗಭೃಸುಂಡಿ ರಾಮಾಯಣದೊಳಗೆ 33 ಕೋಟಿ ದೇವತೆಗಳಿಗೆ ತುಳಿದದ್ದು ಕೊಟ್ಟಾರ. ಅವ್ರಿಗೆ ಹಿಂಗೆ ಹೇಳ್ರಿ ಮೊದಲ. ಹಂಗ ರಾಮಾಯಣರಿ ಎಷ್ಟು ಓದಿದಿ, ರಾಮಾಯಣ ಎಷ್ಟು ಅವ್ರು ಹಿಂಗೆ ಕೇಳ್ರಿ. ಅದನ್ನು ಕೊಟ್ಟಾರ, ಇದನ್ನು ಕೊಟ್ಟಾರ. ನೀವು ಕೇಳಿದ ಪ್ರಶ್ನೆಗೆ ಹೆಂಗೆ ನಾವು ಉತ್ತರ ಹೇಳಿವಲ್ಲ ಅದು ಬೇರೆ ಅದು. ಮುಂದೆ ಅವರೇ ಹೇಳ್ತಾರ. ಅವ್ರು ಯಾಕೆ ಹೇಳ್ತಾರೆ? ನಾವು ನಿಮಗೆ ಕೇಳಿದ ಅವ್ರು ಯಾಕೆ ಹೇಳ್ತಾರೆ? ಅದ್ರ ಈಗ ನೀವು ನಮಗೆ ಕೇಳಿದ್ರಿ ಕಡ್ಡಿ ಯಾರು ಮಾತಾಡ್ತಿತ್ತು, ಯಾಕೆ ಕಡ್ಡಿಗೆ ನೋಡ್ತಿದ್ರು, ನಮ್ಗೆ ತಿಳಿದಟ್ಟು ಹೇಳಿದೆವು. ಕರೆಕ್ಟ್ ಅದಂದ್ರಿ, ಕರೆಕ್ಟ್ ಅನ್ರಿ. ಅಲ್ಲಿದು ತಪ್ಪದಿದು ಹಿಂಗದಂದ್ರೆ ಬೇರೆ ಹೇಳ್ರಿ. ಉದುರಿ ಇಲ್ಲ ವಿಷಯದ ಪೂರ್ತಿ ಯಾಕ್ರಿ? ಯಾವಾಗಲೂ ಅದಕ್ಕಲ್ಲಿ ನಾವು ತರುವಂದ ಮ್ಯಾಳಿಗೆ ಏನು ಹೇಳ್ತೇವ್ರಿ, ಏನಂತ? ಮಾತಿಂದು ಶಬ್ದದ ಅರ್ಥ ತಿಳಿತಿತ್ತಂದ್ರೆ ವಾದ ಹಾಕತ್ತ ಬರೀ. ಅರ್ಥ ತಿಳಿಕಂದ್ರೆ ವಾದ ಬ್ಯಾಡ್ರಿ. ಇದು ಹೆಂಗಾಗ್ತದೆ ಹೇಳಿ ನಿಮಗ. ಅವಾಗಿನ ಕಾಲಕ್ಕೆ ಸಂಡಾಸ್ ಹೋಗ್ಲಕ್ಕ ಚರಿಗೆ ಹೊರಗೆ ತುಂಬಿಡ್ತಿರು. ಈಗಿನ ಮಹಾರಾಜ್ರ ನಡ್ಮಧ್ಯದಾಗ ಚರ್ಗಿ ತುಂಬಿಡ್ತಿದ್ರು. ಅದಕ್ಕ ಜರ ಹಿಂದೆ ಸರಿದ್ರಿ ಅಂದ್ರೆ ಗಾಂಡ್ ಹೋಗಿ ಬರ್ತಾನ ಚರ್ಗಿ ತೊಗೊಂಡು ಬಾಗಲಾಗೆ ನಿಂದಿರ್ತಿರು. ಹೌದಿಲ್ಲ? ಹಂಗ ಚರ್ಗಿ ತುಂಬಿ ಬಾಕಿಲ್ ಕಿಡ್ತಿರು. ಮುಂಜಾನೆ ಚರ್ಗಿ ತೊಗೊಂಡು ಹೋಗೋಣ ಬರೋಣ ಕೈ ತಕೊಳ್ಳಿ ಅಂತ ಹೇಳಿ ಇಟ್ಟಿರ್ಬೇಕು ತುಂಬಿ. ಉದಾಹರಣೆ ಹೇಳ್ತೀನಿ ನಿನಗೆ, ನೀವು ಬೇಕಾದ ಹೇಳ್ರಿ, ಖರೆ ನನಗೆ ತಿಳಿಯಾಗಿ ಹೇಳ್ರಿ. ಅದೇ ನಿನಗೆ ತಿಳಿಯಾಗಿ ಹೇಳ್ತ. ಬಾಕಲಾಗ ಹೊರಗೆ ಕಟ್ಟಿನಾಗ ಚರ್ಗಿ ತುಂಬಿಟ್ಟಾರ. ಹೌದು. 10 ಮುಣಿಗೆ ಹುಡುಗ ಬಂದು ಕೆಂಪು ಬಣ್ಣ ಹಾಕಿ ಆ ಚರ್ಗ್ಯಾಗ ಆಡ್ಯಾನ. ಕಣ್ಣಸ್ಕಾಗ್ಯದ ಕೆಂಪು ಬಣ್ಣ ಬರ್ಕ್ಯದ ಒಳಗ.
ಸಂಡಾಸ್ ಹೋಗಿ ಚರ್ಗ್ಯಾಗ ಕೆಂಪು ಬಣ್ಣ ಬರ್ಕ್ಯಾನ ಹಾ ಹಾ ಆಡ್ಯಾನವ ಹಾ ಆಡಿಯ ತುಂಬು ಚರ್ಗಿ ಅಲ್ಲೇ ಬಿಟ್ಟು ಇದನ್ನು ಹುಡುಗ ಮಕ್ಕೊಂಡದ ಹಾ 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 ಆ 70 ವರ್ಷದ ಮುದುಕ ನಸಿಕನಾಗಿ ಅದೇ ಚರ್ಗಿ ತೊಗೊಂಡು ಸಂಡಾಸ್ ಹೋಗ್ಯಾನ ದಿನ ನೀರ್ ತುಂಬಿಟ್ಟಂಗ ಇಟ್ರ ಕತ್ಲಾಗ ಏನ್ ಕಾಣಿಸ್ ಅದು ಕೆಂಪು ಬಣ್ಣ ಅದ್ರಿ ಎದ್ರಾಗ ಅವನಿಗೇನ್ ಕಾಣಿಸ್ಬೇಕು ಕತ್ಲಿನೇ ಕತ್ಲಿ ಆ ಚರ್ಗಿ ನಸಿಕನಾಗ ತೊಗೊಂಡು ಹೋಗ್ಯಾನ ಅದು ಸಂಡಾಸ್ ಕೂತು ನೀರು ತೊಗೊಳ್ಬೇಡ ಮೈ ಎಲ್ಲ ತುಂಬಾ ರಗತ್ತೆ ಮತ್ ಕೆಂಪು ಬಣ್ಣ ಅದು ಎಲ್ಲ ತುಂಬಾ ರಗತ್ತೆ ಹತ್ತಿ ಅದು ಹಾ 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 ನಸಿಕನಾಗ ಬಂದು ಮುದುಕ ಬಡಿಗೆ ಹಿಡ್ಕೊಂಡು ಬಂದು ನೋಡಿ ಕೇಸಿಂದ ಒಳಗೆ ಬೆಳಕನಾಗ ಹೋಗ್ತಾನ ಮೈ ತುಂಬ ಎಲ್ಲ ರಗತ್ತ ಎಲ್ಲ ಧೋತರ ರಗತ್ತ ಕೈ ಕೆಂಪು ರಗತ್ತ ರಗತ್ತ. ನಾ ಏನು ಸಾಯ್ತೀನಿ ಅಂತ ಹೇಳಿ ಬಂದು ಕೌದ್ಯಾಗ ಬಿದ್ದು ಬಿಡ್ತಾವ ಹಾ ಹಾ ಹಚ್ಕೊಂಡು ಏ ಯವ್ವ ಏ ಯಪ್ಪ ಏ ಯವ್ವ ಕೌದಿ ಮ್ಯಾಲ ಹಂಗೆ ಮನ್ಯಾನ ಮಂದಿ ಎಲ್ಲ ಎದ್ದಿತ್ತು ನಸಿಕನಾಗ ಮುದುಕ ಹಿಂಗೆ ಯಾಕೆ ಮಾಡ್ಲಕ್ಕ ಹೋಗಾಕ್ರ ಟೀಕೆ ಇತ್ತು ಹಿಂಗೆ ಯಾಕೆ ಮಾಡ್ಲಿ ಯಾನಾಗ್ಯದ ಕಕ್ಕ ನಂದು ಮುಗೀತು ಇನ್ನು 5 ಮಿನಿಟಿನ ಅವನ ನಾನು ಖಂಡಾಪತಿ 10 ಲೀಟರ್ ನಂದು ರಗತ್ ಹೋಗ್ಯದ ನಾ ಖಲಾಸ ಹೌದು ಹೌದು ಯಾನಾಗ್ಯದ ನೋಡ್ರಿ ಕೌದಿ ತೆಗೆದು ಧೋತರ ರಗತ್ತ ಕೌದಿ ಮ್ಯಾಗಿನ ತೆಗೆದು ನೋಡ್ತಾರ ಮೈ ತುಂಬ ಎಲ್ಲ ರಗತ್ತೆ ಓಡ್ಕೊ ಡಾಕ್ಟರ್ ತಗೊಂಬರ್ರಿ ಡಾಕ್ಟರ್ ತಗೊಂಡ ಹೌದು ಹೌದು ಹೋಗಿ ಡಾಕ್ಟರ್ ತಂದ್ರು ಆ ಡಾಕ್ಟರ್ ಅವ್ನ ಕೈಯಾನ ರಗತ್ತ ಅವ್ನ ಚೆಕಿಂಗ್ ಕಳಿಸದತ್ರಿ ಹಾ ಮತ್ ಈ ನಮ್ಮ ರಗತ್ ಬಿದ್ದದಂದ್ರೆ ಇದು ಚಲೋ ಎಲ್ಲ ತರ ಚೆಕಪ್ ಮಾಡ್ಬೇಕಾಗ್ತದ ಅದು ರಿಪೋರ್ಟ್ ಬರ್ಲಾಕ 8 ದಿನ ಹತ್ತದ ಹೇಳ್ದತ್ತ ಅವ ಡಾಕ್ಟರ್ ಬಹುತೇಕ ಹೊರದೇಶಕ್ಕೆ ಕಳಿಸಿರ್ಬೇಕದು 8 ದಿನಕ್ಕೆ ರಿಪೋರ್ಟ್ ಬರ್ತದಂತ ಇನ್ನೇನು ಮಾಡೋದು ಅಂತ ಹೇಳಿ ಮಕ್ಕೋತತ್ತ ಆಟಾಟಿಗೆ ಬಣ್ಣ ಮಾಡಿತ್ ನೋಡ್ರಿ ಹುಡುಗ ಹಾ, ಹಾ. ಅದು ಎದ್ದತ್ತ ಹಾ. ನಾನು ಚರ್ಗ್ಯಾಗ ಬಣ್ಣ ಮಾಡಿದ ಎಲ್ಲೆದ್ ಕೊಡ್ರಿ ಯಾರು ಒಯ್ದಿರಿ ಹಾ ಬಣ್ಣ ಎಲ್ಲಿ ಮಾಡಿದ್ವಿ ಹೊರಗಿನ ಚರ್ಗ್ಯಾಗ ಮಾಡಿದ್ವಿ ಹೌದು ಅವಾಗ ಎಲ್ಲಾರು ಬಂದು ನೋಡ್ತಾರೆ ಬಣ್ಣ ಹಾಕೋದು ಚರಿಗೆ ಒಯ್ದು ಮುದಕ್ಕೆ ಹಿಂಗೆ ಮಕ್ಕೊಂಡ ಅಂತೇಳಿ ಎಲ್ಲಾರು ಬಂದು ಬೈದಿರತ್ತ ಏಯ್ ಕಕ್ಕ ಆ ಮುಂಜಾನೆ ಮೊಮ್ಮಗ ರಾತ್ರಿ ಕೆಂಪು ಬಣ್ಣ ಬಣ್ಣ ಹಾಕಿಟ್ಟಾನ ಅದು ಒಯ್ದೀವಿ ಬಣ್ಣ ಹಚ್ಕೊಂಡಿವಿ ನಿನಗೇನು ಬ್ಯಾನೆ ಚಟ್ನಿ ಅದು ಕೂತತ್ರಿ ಹಾ ಹಾ ಉಳದಲ್ಲ ಯಾನೆ ಯಾನೆ ಯಾಕೆ ಹಿಂಗ ಆಗ್ತದಂದ ಮನುಷ್ಯಾಗ ಭ್ರಾಂತಿ ಆಗ್ತದ ಹೌದು ಈ ಭ್ರಾಂತಿ ಮೊದಲು ಯಾವಾಗ ಅನ್ನೋದು ಮೊದಲು ವಿಚಾರ ಬೇಕು ಹೌದು ಅದಕ್ಕೆ ವಿಚಾರ ಮನುಷ್ಯನಲ್ಲಿ ಇತ್ತಂದ್ರೆ ಯಾವಾಗಲೂ ನಿನ್ನಲ್ಲಿ ಜ್ಞಾನ ಮುಂದೆ ಹೊಳಿತದ ಈ ಮಾತು ನಾವು ಮಾತಾಡಿದ್ರೆ ಏನಾಗ್ತದ ಹಿಂಗಾರೆ ಇಲ್ಲಿ ರಾಮಾಯಣ ಇಸಾಯಿ ನಡೆದದ ನೀ ರಾಮನ ಪಾರ್ಟಿ ನಾವು ರಾವಣನ ಪಾರ್ಟಿ ಇಲ್ಲಿ ಇಸೈ ನಿನಗೇನು ಹೇಳಿದೆವು ನಾವು ಇಸೈ ಹಿಂಸುದದ ಹೌದು ಯಾರಲ್ಲಿ ಏನು ತಾಕತ್ತದು ಕುಡುದದ ಹೌದು ಒಂದು ಮಾತು ಹೇಳ್ತೇನೆ ನಿನಗ ಒಂದ್ಯಾಕ ಎಟ್ಟು ಬಿ ಹೇಳ್ರಿ ಖರೆ ತಿಳಿಯಂಗ ಹೇಳ್ರಿ ಹಾ ರಾವಣಗೆ ಹೆಂಡ್ರಿ 8 ಮಂದಿ ನನಗೇನು ಗೊತ್ತ್ರಿ ಅದು 80,000 ಮಂದಿ ಹಾ 80,000 ಮಹಾರಾಜ್ರ ಇವ್ರು ಏನು ರಾಮ 10 ಅವತಾರ ತೊಟ್ಟಲ್ಲ 10 ಅವತಾರ ಪೈಕಿ ಕೃಷ್ಣಂದು ಅವತಾರ ಅವನಿಗೆ ಅಲ್ಲ ಹಾ ಅವನಿಗೆ 16,000 ಹೆಂಡ್ರು ಇವನ್ 5 ಪಟ್ಟು ರಾವಣಗ ಅವನು ನೀ ಹಂಗ ಮಾಡವಿದ್ದಿ ಇದರಾಗೆ ವಾಚ್ಯಾಗಿ ಹೋದಲ್ಲ 5 ಪಟ್ಟ 16 ಐದ್ರಿ 80,000 ಎಷ್ಟು ಹೆಂಡ್ರು 80,000 80,000 ಹೆಂಡ್ರು ಒಮ್ಮೆ ಎಲ್ಲ 80,000 ಹೆಂಡ್ರದೊಳಗೆ ಎಲ್ಲಕ್ಕಿಂತ ದೊಡ್ಡಕ್ಕಿ ಯಾರು ಮಂಡೋದರಿ ಮಂಡೋದರಿ ಗಂಡಗೆ ಬಂದ ಪ್ರಶ್ನೆ ಮಾಡ್ಯಾಳ ಏನಂತ ರಾಜ ನಿಮಗೆ ಎಲ್ಲಕ್ಕಿಂತ ಪ್ರೀತಿ ಹೆಣ್ತಿ ಯಾವಕ್ಕಿ ನೋಡ್ರಿ ಪ್ರಶ್ನೆ ಹಂಗಲ್ಲ ನಿನಗ 80,000 ಹೆಂಡ್ರ ಪೈಕಿ ಅತಿಯಾದ ಪ್ರೀತಿ ಹೆಂಡತಿ ಯಾವಕ್ಕಿ 80,000ದೊಳಗೆ ನಿನ್ನ ಹೆಂಡ್ರದಾರ ಹೌದು. ಅತಿ ಪ್ರೀತಿ ಯಾವಕ್ಕಿ ಹೆಂಡತಿ ಯಾವಕ್ಕಿ ಹೇಳಕ್ಕಿನ ಹೆಸರು ಹೇಳು ದೊಡ್ಡಕ್ಕಿ ಹೆಂಡತಿ ಕೇಳಿದ್ರು ಮಂಡೋದರಿ ಅವಾಗ ಅಂದವ ಹಾ ನಾಳಿಗೆ ಹೇಳ್ತೀನಿ ನಾನು ಯಾಕ ನಾಳಿಗೆ ಯಾಕ ಅಂದ್ರೆ ಸುಳ್ಳು ಹೇಳ್ಬೇಡ ನನಗೆ ಹಾ ಇದ್ದಕ್ಕಿದ್ದಂಗೆ ಕರೆ ಹೇಳು ನಾ ಇದ್ದಕ್ಕಿದ್ದಂಗೆ ಖರೆ ಹೇಳು ನನ್ನ ಮುಂದೆ ಸುಳ್ಳು ಹೇಳ್ಬೇಡ ಅಂದಳು ಮಂಡೋದರಿ ಹಾ ಹಾ ಸುಳ್ಳು ಹೇಳ್ಬೇಡ ಖರೆ ಹೇಳಂದ್ರೆ ನಾಳಿಗೆ ಹೇಳ್ತೀನಿ ಅಂದ್ರ ರಾವ ಯಾಕ ನಾಳಿಗೆ ಯಾಕ ನಾಳಿಗೆ ಒಂದು ಯೋಗ ಅದ ನಾಳಿಗೆ ಶಿವರಾತ್ರಿ ಏಕಾದಶಿ ಅದ ನಾಳಿಗೆ ಶಿವರಾತ್ರಿ ಏಕಾದಶಿ ಅದ ಶಿವನ ಭಕ್ತ ಇದ್ದನ ಶಿವನ ಭಕ್ತನ ಇದ್ದ ಅವನು ವಾರ ಅವನು ಏಕಾದಶಿ ದಿನ ನಾ ಸುಳ್ಳು ಮಾತಾಡೋದಿಲ್ಲ ನೋಡಿ ಹಂಗೆ ಹೇಳ್ತಾಳ ಅದಕ್ಕೆ ಅಂದಾರ ಅವನಿಗೆ ಏನು 3 ಲೋಕದೊಳಗೆ ಬರೇ ಒಂದೇ ಲೋಕ ಅಲ್ಲ 3 ಲೋಕದೊಳಗೆ ರಾವಣನಂತ ಭಕ್ತ ಯಾರು ಇಲ್ಲ ಅವಾಗ ನಾಳಿಗೆ ಹೇಳ್ತಾ ಪರಮಾತ್ಮನ ಶಿವನ ಭಕ್ತಿ ಇದ್ದೀನು ನಾಳಿಗೆ ಏಕಾದಶಿ ಅದ ಸುಳ್ಳು ಮಾತಾಡಂಗಿಲ್ಲ ಅಲ್ಲಿ ಒಂದು ಯೋಗದ ಅಂದ ಮಾತ್ರ ಹಿಂದೂ ಅದೇ ಅದ ಎಲ್ಲ ತಿನ್ನ ಸುಳ್ಳು ಮಾತಾಡೋದಿಲ್ಲ ನಾ ಖರೆ ಮಾತಾಡ್ತೀನಿ ಅಂದ್ರೆ ನಾಳಿಗೆ ಹೇಳ್ತೀನಿ ಅಂತ ಹೌದು ಏನು ಒಂದು ರಾತ್ರಿಗೆ ಏನಾಗುದದ ನಾಳಿಗೆ ಹೇಳಂದಳ ಹೊತ್ತು ಹೊಂಡ್ತು ಮತ್ತೆ ಬಂದೇ ಬಿಟ್ಲು ಹೌದು ಹೇಳು
ನಿನಗ ಅತಿ ಪ್ರೀತಿಯಾದ ಹೆಂಡತಿ ಯಾರು ನಿನ್ನೆ ಕೇಳಿದ ಪ್ರಶ್ನೆ ಮತ್ತೆ ಕೇಳೇ ಬಿಟ್ಳ. ಅವಾಗ ಅಂದವ ಕೇಳಬೇಡ, ಅದೇ ಕೇಳಕ್ಕೆ ಬಂದಾಳಕ್ಕಿ. ಹಾ ಅವಾಗ ಅಂದವ ನನಗ ಅತಿ ಪ್ರೀತಿಯಾದ ಹೆಂಡ್ರಂದ್ರೆ ಎಲ್ಲಾರ ಮ್ಯಾಗ ನನಗ ಪ್ರೀತಿನೇ ಅದ ನಾವು. ಹಾ ನನಗೆ ಎಷ್ಟು ಚಲು 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 ಹೆಣ್ಮಕ್ಳು ಯಾವ ರಾಜ್ಯಕ್ಕೆ ಹೋಗ್ತೀನ ಆ ರಾಜ್ಯ ಗೆದ್ದದ ಬಳಕ ಆ ರಾಜ್ಯದೊಳಗೆ ಯಾವಾಗ ನನ್ನ ಮನಸ್ಸಿಗೆ ನಡ್ತದ ಅಗ್ದಿ ಕಣ್ಣ ಮೂಗ ಎಲ್ಲದ್ರಲ್ಲಿ ಸುದ್ದದ ಅಂತದಕ್ಕೆ ತಂದಿದನ. ಸೊಂಡ ಹರ್ಕ ಮೂಗ್ ಹರ್ಕ ಇದ್ರ ನಾಯಕ್ ಕರ್ತಿದ ಎಲ್ಲಾರು ನನಗೆ 50,000 ಎಲ್ಲ ಪ್ರೇಮದವ್ರಿ ಅಂದವ. ಹೌದು ಹೌದು. ಅವಾಗ ಮತ್ತೆ ಕೇಳ್ತಾಳ ಮಂಡೋದರಿ 50,000 ಹೆಂಡ್ರಿ ಎಲ್ಲ ನಿನಗೆ ಪ್ರೀತಿಯವರೇ ಇದ್ದರಂದ್ರ ನುಟ್ಟು ಮಂದಿ ಇರ್ಲಕ್ಕಾಗಿ ಸೀತಾಗಿ ಯಾಕೆ ತಂದಿ ಅಂತ ಕೇಳಿದ್ರೆ ನೋಡ್ರಿ ಪ್ರಶ್ನೆ ಹೆಂಗದ ನೋಡ್ರಿ. ಮಾತು ಕೇಳ್ರಿ ಬರೀ ಇದು ಸೀತಾನ ಯಾಕೆ ತಂದಿ. ಅವಾಗ ರಾವಣ ಹೇಳ್ತಾರ ಏನಂತ ಕೇಳು ಯಾಕೆ ತಂದಿಲ್ಲ. ಕೇಳ ಮಂಡೋದರಿ ಕೇಳು. ಕೇಳ ಮಂಡೋದರಿ ಯಾಕೆ ತಂದಿ ಹೇಳಂದ್ರೆ ನೀವು ಎಲ್ಲಾರು ಬಹಿರಂಗದ ಚೆಲುವ್ಯಾರು. ಹಾ ಹೊರಗಿನ ಸೌಂದರ್ಯ ನೀವು ಎಲ್ಲಾರು ಬಣ್ಣ ಕಣ್ಣ ಮೂಗ ಎಲ್ಲ ಹಿಂಗ್ ಚಂದ ನೀವು ಹೊರಗಿನ ಸೌಂದರ್ಯರು. ಸೀತಾ ಮಾತ್ರ ನನ್ನ ಅಂತರಂಗದ ಚೆಲುವೆ ಆತ್ಮರಂಗದ ಚೆಲುವಿ. ಯಾರು ಸೀತಾ. ಸೀತಾ ಅದಕ್ಕೆ ಅಕ್ಕಿಗೆ ತರಬೇಕಾಯಿತು. ಹೌದು. ಮತ್ತೊಂದು ಮಾತು ಕೇಳ್ತಾಳ. ಇನ್ನ ಶೈಲೆ ಬಿಟ್ಟಿಲ್ಲ ಸೈಲ್ ಬಿಟ್ಟಿಲ್ಲಕ್ಕೆ ಮತ್ತೊಂದು ಕೇಳ್ತಾಳ. ಏನಂತ ಹೀಗದ ನಿನಗ ಆತ್ಮದ ಚೆಲುವಿ ಸೀತಾಗ ತಂದೆಲ್ಲ ಹೌದಿಲ್ಲ. ಹೌದು. ನಿನಗೆ ಬೇಕಾದಾಗ್ಲಕ್ಕ ಬರ್ತಿತ್ತು. ಮೊದಲೇ ನೀ ಮಾಯಾವಿ ಶರೀರ. ನಿನಗ ರಾಕ್ಷಸ ಆಗ್ಲಕ್ ಬರ್ತದ, ದೇವ್ರ ಆಗ್ಲಕ್ ಬರ್ತದ, ಬ್ರಹ್ಮ ಆಗ್ಲಕ್ ಬರ್ತದ. ನಿನ್ನ ಮನಸ್ಸು ಬಯಕೆ ಏನಾಗಬೇಕದು ಆಗ್ಲಕ್ ಬರ್ತದ. ಅಂತ ವಿದ್ಯೆ ನಿನ್ನ ಬದೇ ಅದ. ಮತ್ತು ಸೀತಾನ ತರಬೇಕಾದ ಭರಣ ಕುಟಿ ಒಳಗ ನೀ ರಾಮನ ರೂಪ ತೊಟ್ಟು ತರಬೇಕಾಗಿತ್ತು. ಸಾಧು ರೂಪ ತೊಟ್ಟಾಕ ಹೋದ್ನಿ. ಸಾಧು ರೂಪ ತೊಟ್ಟಾಕ ಹೋದಿ. ರಾಮನ ಗತ್ಲೆ ಆಗಿಲ್ಲ ಅಕ್ಕಿಗೆ ತೋಡಾಟ್ಲೆ ಬರ್ತಿದ್ದಳಲ್ಲಪ್ಪ ಶ್ರೀರಾಮಚಂದ್ರ ಅಂತ ಹೇಳಿ. ರಾಮನ ಗತ್ಲೆ ಆಗ್ಲಕ್ಕ ನಿನಗೆ ಬರ್ತಿತ್ತಲ್ಲ. ಯಾಕೆ ಆಗಲಿಲ್ಲ ಅಂದ ಕೂಡ್ಲೆ ಕೇಳಂದ. ಹಾ ರಾವಣ ಕೇಳು ರಾಮನ ಗತ್ಲೇನೆ ಯಾಕೆ ಆಗಲಿಲ್ಲ ಕೇಳಂದ. ಹೇಳಂದಳಕ್ಕಿ ರಾಮ ಏಕ ಪತ್ನಿ ವರ್ತಾದ. ರಾಮ ಏಕ ಪತ್ನಿ ವರ್ತಾದ ಹೌದಿಲ್ಲ. ಹೌದು. ಎಲ್ಲಿ ರಾಮ ಅದಾನ ಅಲ್ಲಿ ಕಾಮ ಇಲ್ಲ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ. ಹೌದು. ಮತ್ತ ನಾನೇ ರಾಮನ ರೂಪ ತೊಟ್ರ ನೀವು 50,000 ಹೆಂಡ್ರಿ ಏನ್ ಮಾಡೋರು ನಾನು ಬಲಕ್ಕಿದ ಕಾಮೆ ಹೋಗಿ ಬಿಡ್ತಿತ್ತು. ಏನ್ ಮಾಡೋದು. ಅದರ ಕಾಲಾಗ ನಾ ರಾಮ ಆಗಲಿಲ್ಲ ಅನ್ನವ ಸಾಧುವಾಗಿ ಹೋಯ್ತು. ನೋಡ್ರಿ ಹಂಗ ಬಿಡಿಸ್ತಾನ. ಅದರ ಕಾಲಾಗ 50,000 ಹೆಂಡ್ರಿ ಇದ್ದೀರಿ ಅಂತೇಳಿ ರಾಮನ ರೂಪ ತೊಡ್ಲಿಲ್ಲ. ಹೌದು. ಠೀಕಾನಂದಳಕ್ಕಿ ಬಿಟ್ಟಿಲ್ಲ. ರಾವಣ ನೀ ಸಾಧು ಆಗಿ ತಂದಿ. ನಿನಗೆ ಇನ್ನೊಂದು ಮಾತು ಕೇಳ್ತ ಕೇಳಿಲ್ಲ. ಕೆಲಸ ಮಾಡ್ರಿ ನೀವು.